ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ಏಟು ಬಿದ್ದ ತಕ್ಷಣ ಮಾಂಸಖಂಡದಲ್ಲಿ ಊದ್ಕೋಬೋದು, ಜಾಯಿಂಟಿಗೆ ಏಟಾಗ್ಬೋದು, ಟೆಂಡನ್ಸಿಗೆ ಏಟಾಗ್ಬೋದು. ಇದಾದ ತಕ್ಷಣ ಮೊದಲು 24 ಗಂಟೆ ಏನು ಮಾಡಬೇಕು, ಫಸ್ಟ್ ಏಡ್ ಯಾವ ಥರ ಕೊಡೋದು, ಇದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಏಟು ಬಿದ್ದ ಜಾಗದಲ್ಲಿ ಆ ಜಾಗ ಊದ್ಕೊಂಡಿರ್ಬೋದು, ನೀಲಿಗಟ್ಟೆ ಇರ್ಬೋದು, ಸಿಕ್ಕಾಪಟ್ಟೆ ನೋವಿರ್ಬೋದು, ನಡೆಯೋಕ್ಕಾಗದೇ ಇರ್ಬೋದು. ಇದಕ್ಕೆ ನಾವು ಬಿದ್ದ ಜಾಗಕ್ಕೆ ರೆಸ್ಟ್ ಕೊಡಬೇಕಾಗತ್ತೆ. ಒಂದು ತಂಪಾಗಿರುವ ಪ್ಯಾಕ್ ಕೊಡಬೇಕು, ಅಥವಾ ಐಸ್ ಪ್ಯಾಕ್ ಅಂತ ಹೇಳ್ತೀವಿ, ಅದು ಕೊಡಬೇಕಾಗತ್ತೆ. ಊದ್ಕೊಂಡಿದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಬ್ಯಾಂಡೇಜ್ ಕಂಪ್ರೆಷನ್ ಕಟ್ತೀವಿ. ಮತ್ತು ಕಾಲು ಅಥವಾ ಕೈ ಯಾವ ಭಾಗ ಊದ್ಕೊಂಡಿರುತ್ತೆ ಅದನ್ನು ನಮ್ಮ ಹೃದಯದ ಭಾಗಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇಡಬೇಕು. ಇದು ಸಿಂಪಲ್ಲಾಗಿ ಹೇಳಿದ್ರೆ ನಾವು ರೈಸ್ ಅಂತ ಹೇಳ್ತೀವಿ. ಆರ್ ಸ್ಟ್ಯಾಂಡ್ಸ್ ಫಾರ್ ರೆಸ್ಟ್, ಐ ಸ್ಟ್ಯಾಂಡ್ ಫಾರ್ ಐಸ್, ಸಿ ಸ್ಟ್ಯಾಂಡ್ ಫಾರ್ ಕಂಪ್ರೆಷನ್, ಇ ಸ್ಟ್ಯಾಂಡ್ ಫಾರ್ ಇಲವೇಷನ್. ಬಿದ್ದ ಜಾಗಕ್ಕೆ ರೆಸ್ಟ್ ಕೊಟ್ಟಾಗ ಅಥವಾ ನಾವು ಕೈಕಾಲು ಅಲ್ಲಾಡಿಸ್ತಾ ಇದ್ದಾಗ ಮುಂದೆ ಅಲ್ಲಿ ಒಳಗಡೆ ಏನು ಏಟಾಗಿರುತ್ತೆ ಗೊತ್ತಿಲ್ಲ, ಅದು ಜಾಸ್ತಿ ಆಗದಂಗೆ ನೋಡ್ಕೋಬೋದು. ರೆಸ್ಟ್ ಕೊಡದೆ ಆದರೆ ಬ್ಲೀಡಿಂಗ್ ಇದ್ದರೆ ಅದು ಇನ್ನೂ ಊದ್ಕೊಳ್ಳೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಐಸ್ ಅಥವಾ ಕೋಲ್ಡ್ ಪ್ಯಾಕ್ ಕೊಡಬೇಕು. ಐಸ್ ಪ್ಯಾಕ್ ಅಂತಂದರೆ ಡೈರೆಕ್ಟಾಗಿ ಐಸನ್ನು ನಾವು ಚರ್ಮದ ಮೇಲೆ ಇಡಬಾರ್ದು. ಒಂದು ಬಟ್ಟೆ ಒಳಗಡೆ ಸುತ್ತಬೋದು, ಅಥವಾ ಈಗೆಲ್ಲ ಜೆಲ್ ಪ್ಯಾಕ್ಗಳು ಬರ್ತಾಯಿದೆ, ಅದನ್ನು ಎಲ್ಲಿ ನೋವಿದೆ, ಎಲ್ಲಿ ಊದ್ಕೊಂಡಿದೆ ಆ ಭಾಗಕ್ಕೆ ಇಡಬೇಕಾಗುತ್ತೆ. ಸಾಧಾರಣ ನಾವು 15ರಿಂದ 20 ನಿಮಿಷ ಕೋಲ್ಡ್ ಪ್ಯಾಕ್ ಕೊಡ್ಬೋದು. ನಂತರ ಮತ್ತೆ ಗ್ಯಾಪ್ ಇಟ್ಬಿಟ್ಟು ಮತ್ತೆ 2-3 ಗಂಟೆಯಲ್ಲಿ ನಂತರ ಮತ್ತೆ ಕೊಡ್ಬೋದು. ಈ ಥರ 1 ಅಥವಾ 2 ಅಥವಾ 3 ದಿವಸ ಸಿವಿಯಾರಿಟಿ ಮೇಲೆ ಕೊಡಬೇಕಾಗುತ್ತೆ. ಈ ಐಸ್ ಪ್ಯಾಕ್ ಕೊಡೋದ್ರಿಂದ ಊದ್ಕೊಂಡಿರೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ, ಮತ್ತು ನಂಬಾಗುತ್ತೆ, ಅದು ನೋವು ಕಮ್ಮಿ ಆಗುತ್ತೆ. ಯಾವಾಗ ಐಸ್ ಪ್ಯಾಕ್ ಕೊಡ್ತೀವಿ, ರಕ್ತನಾಳ ಸಂಕುಚಿತ ಆಗಿ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗುತ್ತೆ. ಡೈರೆಕ್ಟ್ ಐಸ್ ಇದ್ದರೆ ಆ ಭಾಗಕ್ಕೆ ಈ ರಕ್ತನಾಳಗಳು ತುಂಬ ಕಮ್ಮಿಯಾಗಿ ರಕ್ತ ಹೋಗ್ದಲೇ ಆ ಭಾಗ ಕೊಳ್ತು ಹೋಗ್ಬೋದು, ಫ್ರಾಸ್ಟ್ ಬೈಟ್ ಅಂತ ಹೇಳ್ತೀವಿ. ಹಾಗಾಗಿ ಡೈರೆಕ್ಟಾಗಿ ಐಸನ್ನು ಚರ್ಮದ ಮೇಲೆ ಇಡಬಾರ್ದು. ಇನ್ನು ಕಂಪ್ರೆಷನ್, ಎಲ್ಲಿ ಊದ್ಕೊಂಡಿರುತ್ತೆ ಆ ಭಾಗಕ್ಕೆ ಒಂದು ತಣ್ಣೀರು ಬಟ್ಟೆ ಬಿಗಿಯಾಗಿ ಸುತ್ತಬೇಕಾಗುತ್ತೆ. ತುಂಬ ಬಿಗಿಯಾಗಿ ರಕ್ತನಾಳ ರಕ್ತ ಸಂಚಲನ ಆಗದಂಗೆ ಮಾಡಬಾರ್ದು, ಸ್ವಲ್ಪ ಮೆತ್ತಗೆ ಸುತ್ತಬೇಕಾಗುತ್ತೆ. ಈ ಕಂಪ್ರೆಷನ್ ಕೊಟ್ಟಾಗಲೂ ಅದು ಊದು ಮತ್ತೆ ಜಾಸ್ತಿ ಆಗದಂಗೆ ನೋಡ್ಕೊಳ್ಳುತ್ತೆ, ಒಳಗಡೆ ಬ್ಲೀಡಿಂಗ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಈ ಇಲವೇಷನ್ ಅಂದರೆ ಯಾವ ಭಾಗಕ್ಕೆ ಏಟಾಗಿರುತ್ತೆ ಆ ಭಾಗನ ನಾವು ಒಂದು ಅಡಿಯಲ್ಲಿ ಒಂದು ದಿಮ್ ಕೊಟ್ಟು ಎತ್ತರ ಮಾಡ್ಕೋಬೇಕು. ಏಟಾದ ಭಾಗ ನಮ್ಮ ಹಾರ್ಟ್ ಲೆವೆಲ್ಗಿಂತ ಎತ್ತರ ಇದ್ದಾಗ ಫ್ಲೂಯಿಡೆಲ್ಲ ಡ್ರೈನ್ ಆಗಿ ಊದ್ಕೊಳ್ಳೋದು ಕಮ್ಮಿ ಆಗುತ್ತೆ. ಈ ರೆಸ್ಟ್, ಐಸು, ಕಂಪ್ರೆಷನ್, ಇಲವೇಷನ್ ಇದು ಟ್ರೀಟ್ಮೆಂಟ್ ಅಲ್ಲ, ಫಸ್ಟ್ ಏಡ್. ಅಂದರೆ ಇನ್ಫ್ಲಮೇಷನ್ ಅಂದರೆ ಊದ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ನೋವನ್ನು ಕಮ್ಮಿ ಮಾಡುತ್ತೆ. ನಂತರ ನಿಮ್ಮ ಹತ್ತಿರ ಡಾಕ್ಟ್ರ್ ಹತ್ರ ತೋರಿಸ್ಬೇಕಾಗುತ್ತೆ. ಇಷ್ಟರವರೆಗೆ ಏನು ಮಾಡಬೇಕು ಹೇಳಿದೆ. ಇನ್ನು ಏನು ಮಾಡಬಾರ್ದು ಏಟು ಬಿದ್ದಾಗ, ಅದಕ್ಕೊಂದು ನ್ಯೂಮೋನಿಕ್ಸ್ ಇದೆ, ಹಾರ್ಮ್, HARM ಅಂತ. H ಸ್ಟ್ಯಾಂಡ್ಸ್ ಫಾರ್ ಹೀಟ್, A ಫಾರ್ ಆಲ್ಕೋಹಾಲ್, R ಫಾರ್ ರನ್ನಿಂಗ್, M ಫಾರ್ ಮಸಾಜ್. ಬಿದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಬಿಸಿನೀರಿನ ಶಾಖ ಕೊಡೋಕ್ಕೆ ಹೋಗಬಾರ್ದು. ಬಿಸಿನೀರಿನ ಶಾಖ ಕೊಟ್ಟರೆ ಕೆಳಗಡೆ ಇರೋ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಇನ್ನೂ ಬ್ಲೀಡಿಂಗ್ ಜಾಸ್ತಿಯಾಗಿ ಇನ್ನೂ ಕಂಡೀಷನ್ ವರ್ಸ್ಟ್ ಆಗುತ್ತೆ, ಇನ್ಫ್ಲಮೇಷನ್ ವರ್ಸ್ಟ್ ಆಗುತ್ತೆ. ಆವಾಗ ಹೀಲಿಂಗ್ ಭಾಳ ನಿಧಾನ ಆಗುತ್ತೆ. ಇನ್ನು ಆಲ್ಕೋಹಾಲ್, ಕೆಲವರು ಹೇಳ್ತಾರೆ ಬಿದ್ದಾಗ ಆ ನೋವಿಗೆ ನೀವು ಸ್ವಲ್ಪ 1-2 ಪೆಗ್ ಹಾಕೊಂಬಿಟ್ರೆ ಆ ನಿಷೇಧದಲ್ಲಿ ನಿಮಗೆ ನೋವು ಗೊತ್ತಾಗಲ್ಲ ಅಂತಾರೆ. ಬಟ್ ಆದರೆ ಈ ಆಲ್ಕೋಹಾಲು ನೆಗೆಟಿವ್ ಎಫೆಕ್ಟ್ ಆನ್ ಹೀಲಿಂಗ್ ಪ್ರೋಸೆಸ್ ಅಂತಿರುತ್ತೆ. ಬಾಡಿ ರಿಪೇರ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ, ಜೊತೆಗೆ ಈ ಇಂಜುರಿ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅವನ ಆ ನಶೆನಲ್ಲಿ ನೋವು ಗೊತ್ತಾಗ್ದಲೇ ಓಡಾಡ್ಬೋದು. ಈ ಸಿಮ್ಟಮ್ಸ್ ಎಲ್ಲ ಮಾಸ್ಕ್ ಆಗಿಬಿಡುತ್ತೆ ಆಲ್ಕೋಹಾಲ್ ತೊಗೊಂಡಾಗ, ಏನಾಗಿದೆ ಅಂತ ಬೇಗ ಗೊತ್ತಾಗಲ್ಲ. ಇನ್ನು ರನ್ನಿಂಗ್, ಇದನ್ನು ಅವಾಯ್ಡ್ ಮಾಡಬೇಕು.
ಯಾಕೆಂದರೆ ಆಲ್ರೆಡಿ ಏಟಾಗೋಗ್ಬಿಟ್ಟಿರುತ್ತೆ. ಓಡ್ತಾ ಇದ್ದರೆ ಇದು ಅಡಿಷನಲ್ ಸ್ಟ್ರೆಸ್ ಆಗುತ್ತೆ. ಏಟಾಗಿದ್ದ ಜಾಗಕ್ಕೆ ಇನ್ನೂ ಜಾಸ್ತಿ ಆಗ್ಬೋದು. ವಾಸಿ ಆಗೋದು ನಿಧಾನ ಆಗುತ್ತೆ. ಮತ್ತು ಇನ್ನೂ ಗಾಯಗಳು ಅಥವಾ ಫ್ರ್ಯಾಕ್ಚರ್ ಆಗಿದ್ದರೆ ಅದ್ರ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಮಸಾಜ್. ನಾವು ನೋಡಿದ್ದೇವೆ, ಕೆಲವರು ಬಿದ್ದ ತಕ್ಷಣ ಊದ್ಕೊಂಡು ಜಾಗಕ್ಕೆ ಗತ 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 ಅಂತ ಉಜ್ಜಿಬಿಡ್ತಾರೆ. ಉಜ್ಜಬಾರ್ದು ಆ ಥರ. ಉಜ್ಜಿದ್ರೆ ಒಳಗಡೆ ಏಟು ಇನ್ನೂ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇರುತ್ತೆ, ಡ್ಯಾಮೇಜ್ ಆಗ್ಬೋದು. ಇನ್ನು ಏನಾದ್ರು ಮೂಳೆ ಮುರಿತ ಅಂದರೆ ಫ್ರ್ಯಾಕ್ಚರನ್ನು ನೀವು ಅನುಮಾನ ಪಟ್ಟರೆ ಜಾಸ್ತಿ ಅದನ್ನು ಅಲುಗಾಡಿಸೋದಾಗಲಿ ಮೂಮೆಂಟ್ ಮಾಡೋದಾಗಲಿ ಮಾಡ್ದಲೇ ಫ್ರ್ಯಾಕ್ಚರ್ ಆಗಿರೋ ಜಾಗಕ್ಕೆ ಸಪೋರ್ಟ್ ಕೊಡಬೇಕು. ಆ ಕಡೆ ಈ ಕಡೆ 2 ಸ್ಕೇಲ್ ಇಟ್ಬಿಟ್ಟು ಬಟ್ಟೆ ಕಟ್ಬಿಟ್ಟು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಇಷ್ಟು ಹೇಳಿ ಇಂದಿನ ವಿಷಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.